ಮಜಬಾ ಮಜ ಭಾರತ. ಯಾವ ಫೋನ್ ಮಾಡಿ ಸಾಯ್ತಾನೆ ಸರ್. ಹಲೋ, ಹುಲಿ ಮಾತಾಡ್ತಾ ಇರೋದು. ಯಾವನಲ್ಲಿ ಮಿಡ್ ನೈಟಲ್ಲಿ ಫೋನ್ ಮಾಡಿ ಸಾಯ್ತಿರಲ್ಲ. ಈ ಟೈಮ್ ಅನ್ನೋದು ಪಕ್ಕಾ 4:20 ಕಣ್ರಿ. ಅದ್ರಲ್ಲೂ ಈಗ 8:40 ಆಗಿದೆ. ನೀವು ನೋಡಿದ್ರೆ ಮಧ್ಯರಾತ್ರಿ ಅಂತ ಇರ್ತೀರಾ. ಯಾಕೆ ನಿನ್ನೆ ನೈಟ್ ಹಾಕೊಂಡಿರೋ ಮಧ್ಯ ಜಾಸ್ತಿ ಆಯ್ತಾ? ಇದ್ಯಾಕೆ ಮಿಡ್ ನೈಟಲ್ಲಿ ಫೋನ್ ಮಾಡಿ ನನ್ನ ಜೀವ ತಿಂತ ಇದೆಯಲ್ಲ? ಅಲ್ಲಿಗೆ ಭೂಮಿಗೆ ಬಂದಿದ್ದಾರಾ? ಇಲ್ಲಿ ಹಲೋ ಹಲೋ, ಭೂಮಿಗೆ ಎಷ್ಟೊತ್ತಿಗೆ ಬರ್ತಾರೆ? ಇಲ್ಲಿ ನೋಡ್ಲಲ್ಲ, ಯಾವನ್ ಜೀವ ತಿಂತವನ್ ಇಟ್ಟೊತ್ತಿ ಫೋನ್ ಮಾಡ್ಬಿಡು. ನೀನ್ ಯಾಕೆ ಹಿಂಗ್ ಕಿರ್ಚಾಡ್ತಾ ಇದೀಯೋ? ಮೆಲ್ಲಂಗ್ ಮಾತಾಡೋ. ಯಾವನ ಫೋನ್ ಮಾಡಿ ತಲೆ ತಿಂತವ್ ನೋಡು. ಮೆಲ್ಲಂಗ್ ಮಾತಾಡು. ಅಲ್ಲ, ಹಲೋ, ನಾನ್ ಜೆ.ಕೆ ಮಾತಾಡ್ತಾ ಇರೋದು. ನಿಮ್ದಕ್ಕೆ ಜೆ.ಕೆ ಆಗ್ಲಿ ಪಿ.ಕೆ ಆಗ್ಲಿ ಓಕೆ ಆಗ್ಲಿ, ಓಕೆ. ನಮ್ದಕ್ಕೆ ಒಂದೇ ಒಂದು ವಿಷಯ ಗೊತ್ತಾಗ್ಬೇಕು. ಏನು? ಭೂಮಿ ಯಾವಾಗ ಬರ್ತಾರೆ? ಭೂಮಿ ಮಲ್ಗಿರೋನ್ನ ಎದಳ್ಸ್ಬಿಟ್ಟು ಭೂಮಿ ಭೂಮಿ ಅಂದ್ರೆ ನಾನು ಏನಯ್ಯ ಹೇಳಿ? ಯಾರಯ್ಯ ನೀನು? ಭೂಮಿ ಯಾವಾಗ ಬರ್ತಾರೆ? ಇರ ಒಂದ್ ನಿಮಿಷ ಅಣ್ಣ. ಯಾವನ ತಲೆ ತಿಂತ ಕಣ. ಕಿತಾಕ್ ಫೋನ್, ಕಿತಾಕ್ ಫೋನೇ ಕಿತ್ತಾಕ್ಲಾ? ಕಿತಾಕ್. ಹಲೋ ಭೂಮಿ, ಹೋಗಿ ಅಷ್ಟೇ ಮಲಿಗೋ ಮಾಡು ಫೋನ್. ಫೋನ್ ಬಿಡ್ಕತೈತ್ ನೋಡಿ. ಯಾವಳು ಮಾಡವಳೇನೋ. ನಮ್ಗೆ ಯಾವಳಡ ಮಾಡಾಳು? ಎಕ್ಸ್ಪೀರಿಯನ್ಸ್ ನೀನಲ್ವಾ? ನಿನಗೆ ಮಾಡಿರ್ತಾಳೆ ನೋಡು. ಓ, ನಿಮ್ಮ ಅಕ್ಕನೇ ಸುಮ್ಮನೆ ತಮಾಷೆ ಮಾಡಿದ್ದ. ಯಾವ್ದು 11 ನಂಬರ್ ಕಣ. ಅವಳ ಹತ್ರ ಇರೋದು ಬರೀ 10 ನಂಬರು. ಹಲೋ, ಇಡೀ ಪ್ರಪಂಚಗೆ ಮಾಸ್ಕ್ ಹಾಕೊಂಡಿದ್ದಾರೆ. ನೀವು ನೋಡಿದ್ರೆ ಇನ್ನು ಮುಸ್ಕ್ ಹಾಕೊಂಡು ಮಲ್ಕೊಂಡಿದ್ದೀರಿಲ್ಲ. ಎದ್ದೇಳಿ, ಟೈಮ್ ಆಯ್ತು. ನೀವ್ಯಾರು? ಅಲೋ, ನಾವ್ ಯಾರು ಅನ್ನೋದು ಬೇಡ, ನಮ್ಗೆ ಭೂಮಿ ಬಂದಿದ್ದಾರ ಅದು ಹೇಳಿ. ಏನ್ ಹೇಳಿ? ಭೂಮಿ ಬಂದಿದ್ದಾರೆ. ಯಾವಾಗ ಬರ್ತಾರೆ ಅದು ಹೇಳ್ಬಿಡಿ ಸಾರ್. ರೀ, ಭೂಮಿಯನ್ BMTC ಬಸ್ ಅಂದ್ರೆ ಬಂದ್ ಕೂಡ್ಲೆ ಎತ್ಕೊಂಡು ಹೋಗಕ್ಕೆ. ನಮ್ಗೆ BMTC ಬಸ್ಸು ಬೇಡ. ನಿನ್ನ ಹತ್ರ ಯಾವ ಮಾತಾಡಕ್ಕೆ ಇಷ್ಟ ಇಲ್ಲ, ಸುಮ್ನೆ ರೀ. ಹಲೋ, ಎದ್ದೇಳು. ತಗೋ, ಯಾವ್ದೋ ಇಂಪಾರ್ಟೆಂಟ್ ನೋಡು. ಏನು ಕಾಣಿಸ್ತಾನೆ ಇಲ್ಲ. ಅದು ವಿಡಿಯೋ ಅಲ್ಲ, ಫೋನ್. ಮಾತಾಡು. ನೀನ್ ಮನ್ಕೈನಾಗ ಅರ್ಧ ರಾತ್ರಿ ಮಾಡ್ಬಿಟ್ಟು ಏನ್ ಮಾತಾಡನೆ ಹೊಡಿಲಿ. ಅವನಿಗೂ ಇಷ್ಟ ಅಲ್ಲ, ಸುಮ್ನೆ ಇಡ್ಮರೆ. ಎತ್ತಳ, ನಾನ್ ಮಲ್ಕೋಬೇಕು. ಎತ್ತಳು, ಮಲ್ಕಳಿವಂತ ಎತ್ತಳ. ಹಲೋ, ಯಾರ್ರೀ? ನಾನು ಶಿಡ್ಶಾಡ ಶಿವ ಮಾತಾಡ್ತಾ ಇರೋದು. ಕೆಲಸ ಕಾರ್ಯ ಬಿಟ್ಟು 6 ತಿಂಗಳಿಂದ ಏನ್ ಮಾಡ್ತಾ ಇದ್ದೀರಾ? ಮಲ್ಗೆ ಇದ್ದೀರಾ? ಇವಾಗ್ಲೂ ಮಲಗಿದ್ದೀರಾ? ನಮ್ದಕ್ಕೆ ಬೇಗ ಎದ್ಬಿಟ್ಟು ಭೂಮಿ ಬರ್ತಾರ ಇಲ್ಲ ಯಾವಾಗ ಬರ್ತಾರೆ ಅಷ್ಟೇ ಹೇಳ್ಬಿಡಿ ಸಾಕು. ನಿನಗೆ ಯಾವನಯ್ಯ ನಾನು 6 ತಿಂಗಳಿಂದ ಮಲಗಿದ್ದೀನಿ ಅಂತ ಹೇಳ್ದೋ? ನಿನ್ಗೆ ಯಾವನ ಹೇಳ್ದೋ? ನಿನ್ಗೆ ಮಾತಾಡೋ. ನಿನ್ಗೆ ತಾಕತ್ತಿದ್ರೆ ನಮ್ಮ ಅಣ್ಣನ ಜೊತೆ ಕೊಡ್ತೀನಿ. ಮಾತಾಡಿ, ಕೊಡಿ. ಕೊಡಿ, ನಾನು ಮಾತಾಡ್ತೀನಿ. ಕೊಡಿ, ನಮ್ಮ ಅಣ್ಣ ಕೊಡ್ತಾ ಇದೀನಿ ನೋಡು. ಮಾತಾಡು. ಹಲೋ, ನಾನು ವಿನೋದ್ ಗೊಬ್ಬರಗೆಲ್ಲ ಮಾತಾಡ್ತಾ ಇದ್ದೆ. ಏನಪ್ಪ? ಗೊಬ್ಬರಗೆ ವಾಸನೆ ಹೊಡಿತದೆ, ಅದು ಸೈಡ್ಗೆ ಹಿಟ್ಬಿಡಿ. ಗೊಬ್ಬರಗೆ ಬೇಡ ನಮ್ಗೆ. ತಾಕತ್ತಿದ್ರೆ ನಮ್ಮ ಅಣ್ಣಂತ ಮಾತಾಡ್ತೀಯಾ? ಮಾತಾಡ್ತೀನಿ, ಕೊಡಿ. ಮಾತಾಡ್ಬೇಕು. ಮಾತಾಡ್ತೀನಿ, ತಮ್ಮ ಹತ್ರ ಮಾತಾಡ್ತೀನಿ. ಕೊಡಿ ಅಣ್ಣ. ತಗೋಣ. ನೀನೇನ್ ಲೂಸ್ ಏನಪ್ಪ? ನೋಡು, ಹೌದು, ನಾನು ಲೂಸು ಲುಚ್ಚ ಲಫಂಗ ಏನಾದ್ರೂ ಆಗಿದ್ರು ಕಣ್ಬಿಟ್ಟು ನೋಡು. ಎಷ್ಟು ಪ್ರಪಂಚ ಸುಂದರವಾಗಿದೆ. ಓಕೆ, ಕಣ್ಬಿಟ್ಟು ನೋಡಿದ್ರೆ ಏನೇನೋ ಮಾತಾಡ್ಬೇಡ. ನೋಡು, ಇದು ನಿನಗೆ ತಾಕತ್ತಿದ್ರೆ, ಮಾಂಸ ಇದ್ರೆ ನಮ್ಮ ಅಣ್ಣನ ಹತ್ರ ಮಾತಾಡೋ. ಅಣ್ಣನ. ಹಲೋ, ಏನಪ್ಪ? ನೋಡಿ, ನನ್ನ ಹತ್ರ ನೀನ್ ಮಾತೇ ಆಡ್ಬೇಡ. ನನ್ ಕ್ಯಾನ್ ಹತ್ರ ಭತ್ತ ಬಡಿ ಹಂಗ್ ಬಡ್ದು ಕುಟ್ಟಿ ಕುಲಾಯಿಸ್ಬಿಡ್ತೀನಿ. ನಿನ್ಗೆ ಎಷ್ಟ್ ಸಲ ಹೇಳ್ಬೇಕು? ಅದೇನೋ ಹೇಳ್ತಾರಲ್ಲ, ಎಣ್ಣೆಗೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಟ್ರು ಅಂತ. ಹಂಗೆ ಆಯ್ತು ನಿಮ್ದು. ಎಣ್ಣೆನ ನನಗೊಂದು ಫುಲ್ ಬಾಟ್ಲು, ನನಗೊಂದು ಹಾಪು, ನನ್ಗೆ ಲೆಗ್ ಪೀಸು, ನನಗೊಂದು ಆಮ್ಲೆಟ್. ನಮ್ದಕ್ಕೆ ಎಣ್ಣೆ ಅಂತ ಹೇಳಿದ ತಕ್ಷಣ ಎಲ್ಲ ಬಾಯ್ ಬಿಟ್ಕೊಂಡ್ ಬರ್ತಾ ನೋಡಿ. ಮೈಯೆಲ್ಲ ಕಣ್ಣು ಹಾಕ್ಬಿಡ್ತೇವೆ ನಿಮ್ಗೆ. ಅಲ್ಲ, ನೀವು 6 ತಿಂಗಳಿಂದ ಪ್ರಾಕ್ಟೀಸು ಮಾಡಿದ್ದೀರಾ. ಇವತ್ತು ಮಜಾ ಭಾರತ ಶುರು ಆಗ್ತಾ ಇದೆ, ಮರ್ತ್ಬಿಡ್ರಿ ನೀವು. ಅಣ್ಣ, ನಿಮ್ದು ಯಾರು ಅಂತ ಗೊತ್ತಾಗಿಲ್ಲ. ನಮ್ದಕ್ಕೆ ಹಾಗೆಲ್ಲ ಹೇಳಲ್ಲ. ಹೀರೋಗೆ ಏನು ಹಂಗೆ ಬಂದ್ಬಿಡ್ತಾರೆ. ಹೀರೋಗೆ ಒಂದು ಸಪರೇಟ್ ಎಂಟ್ರಿಗೆ ಇರಲ್ಲ. ಆ ತರ ಟೈಮ್ ಬಂದಾಗ ನಾವು ಮೇಲಿಂದ ಇಳಿದು ಬಿಡ್ತೀವಿ, ಗೊತ್ತಾ? ಥ್ಯಾಂಕ್ಸ್ ಅಣ್ಣ.
ಥ್ಯಾಂಕ್ ಯು. ಅಂದಾಗೆ ಓದ್ ಇವೆಂಟಲ್ಲಿ ನನಗೇನು ಕೊಟ್ಟಿಲ್ಲ ಜಗ್ಗ, ನೀನು ನನಗೇನು ಗಿಫ್ಟ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಮನಸ್ಸಲ್ಲಿ ನೊಂದ್ಕೊಂಡು ಒಂದು ಗಿಫ್ಟ್ನ ತಗೊಬಂದಿದ್ದೀನಿ. ಇದನ್ನ ನೀವು ಸ್ವೀಕರಿಸಬೇಕು. ಈ ಗಿಫ್ಟು ನನ್ನ ಮನಸ್ಸಿನ ಭಾವನೆಗಳ ಥರ. ಆ ಭಾವನೆಗಳು ಹೇಗೆ ಕಾಣಲ್ವೋ ಈ ಗಿಫ್ಟ್. ಅಲ್ಲ ನಿಂಗೆ ಖುಷಿ ತಂದಿಲ್ಲ, ನೊಂದ್ಕೊಂಡು ತಂದಿದ್ಯಾ? ಅಲ್ಲ, ನನ್ನ ಪ್ರೇಯಸಿಗೆ ಏನು ಕೊಟ್ಟಿಲ್ವಲ್ಲ ಅಂತ ನೊಂದ್ಕೊಂಡಿತ್ತು ನಾನು. ಭಾವನೆಗಳು ಹೇಗೆ ಕಾಣಲ್ವೋ ನನ್ನ ಭಾವನೆಗಳು, ಹಾಗೆ ಈ ಗಿಫ್ಟು ಕಾಣಲ್ಲ. ಈ ಗಿಫ್ಟಲ್ಲಿ ಏನಿದೆ ಅಂತ ನೋಡಬೇಕು ಅಂತಂದ್ರೆ ಮೊದಲು ಈ ಲೈಟ್ ಎಲ್ಲ ಆಫ್ ಮಾಡಬೇಕು. ಓ ಮೈ ಗಾಡ್, ಲೈಟ್ಸ್ ಆಫ್. ಓಪನ್ ಮಾಡಿ ಮೇಡಮ್ ಗಿಫ್ಟ್. ಓ ಮೈ ಗಾಡ್, ಓ ದಿಸ್ ಇಸ್ ಸೋ ಬ್ಯೂಟಿಫುಲ್. ನೋಡಿರ್ತೀರಾ ಕಳ್ರೋ. ಇದು ನನ್ನ ಪ್ರೀತಿಯ ಭಾವನೆ ಕಣೋ ಲ್ಯಾಗೋ. ನಾವೆಲ್ಲ ಬಿಸ್ಕೆಟ್ ಅನ್ಕೊಂಡ್ವಿ ಮಗ. ನಾನು ಜಗ್ಗ ಮ್ಯಾಮ್ ಹೊಡಿತಾರ ಹೋಗೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಇಷ್ಟ ಆಯ್ತಾ ಗಿಫ್ಟು? ತುಂಬಾ ಇಷ್ಟ ಆಯ್ತು. ಇಷ್ಟ ಆಯ್ತಾ? ಬಿಸಿ ನೋಡಿ, ಇಷ್ಟ ಆಯ್ತಂತೆ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಯಾವಾಗ ನಿದ್ದೆ ಬರಲ್ವೋ ಆವಾಗ ಲೈಟ್ ಆಫ್ ಮಾಡ್ಬಿಟ್ಟು ಈ ಲೈಟ್ ಆನ್ ಮಾಡಿ, ಆವಾಗ ನಾನು ನೆನಪು ಬರ್ತೀನಿ. ನಿನ್ನ ರಾಜ ನಾನು, ನನ್ನ ರಾಣಿ ನೀನು, ಪ್ರೇಮ ಕಲ್ಯಾಣವೇ. ಏನೇ ಕಾಫಿ ತಗೋಬಾರೆ ರೀ. ಅಯ್ಯೋ ತಗೊಳ್ಳಿ ಕಾಫಿ. ಕುಮಾರನ್ ಫ್ಯಾಮಿಲಿ. ಸಕ್ಕರೆ ಏನೇ ಇಷ್ಟೊಂದು ಹಾಕಿದ್ಯಾ? ಇತ್ತಲ್ಲ ಅದಕ್ಕೆ ಹಾಕ್ದೆ. ಹಿಡ್ಕೋ. ಯಾಕೆ ಹೊಡೆದ್ರೆ? ಅಲ್ಲ, ಕೈ ಖಾಲಿ ಇತ್ತಲ್ಲ ಅದಕ್ಕೆ ಹೊಡೆದೆ. ಇತ್ತು ಅಂತ ಸುರ್ಕೊಂಬರೋದಲ್ಲ, ಕಾಫಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಬರ್ಬೇಕು. ಹಂಗನ್ನೋರು ನೀನೇ ಮಾಡ್ಕ ಕುಡಿಬೇಕಿತ್ತು ಕಲಾ. ಕಲಾ ಕಲಾ ಅಪ್ಪಿ, ಅವತ್ ಬಟ್ಟೆ ಕೊಳೆ ಆಗಿತ್ತು, ನೀನೇ ಒಕ್ಲಾ ಅಂದ್ಲು. ಮನೆ ಮುಂದೆ ಕಸಕನಮಿ ಅಂದೆ, ನೀನೇ ಗುಡಿಸ್ಲಾ ಅಂದ್ಲು. ಎಲ್ಲ ನಾನೇ ಮಾಡ್ಕೊಳಂಗಿದ್ರೆ ನೀನ್ ಯಾಕೆ ಮದುವೆ ಆಗ್ಬೇಕಿತ್ತು? ಲೇ ನಿನಗಲ್ಲ, ಮನೆ ಬೆಳಗವಳನ್ನ ಮದುವೆ ಮಾಡೋ ಅಂದ್ರೆ ಮನೆ ಹಾಳಿನ ಮಾಡೋನಲ್ಲ ಆ ಮಾದೇಶ್ವರ. ಆ ನನ್ನ ಮಗನಿಗೆ ಕೇಳ್ತೀನಿ. ಇಲ್ಲಿ ನನ್ನ ಸಂಸಾರ ಬೀದಿಗೆ ಬಂದು ನಿಂತಿದೆ. ಈ ನನ್ನ ಮಗ ಬಾರೇ ಹೋಗೋಣ ಸಂಘಕ್ಕ ಬಂದವನೆ. ಒಂದು ಕ್ಷಣ ನೀನು ಈ ಮನೇಲಿ ಇರ್ಬಾರ್ದು. ಇಂತ ಕಿರಿಕ್ ನನ್ ಮಗನ್ ಜೊತೆ ನಾನೆಲ್ಲ ಕಣೋ. ಏನು ಇರಲ್ಲ, ನಾನು ಹೋಗ್ತೀನಿ. ಅಲೋ, ನನ್ ಕಪ್ಪು ಎತ್ಕೋಬೇಡ, ಕೊಟ್ಬಿಟ್ಟು ಹೋಗ್. ಶಾಂಬಾಣೆ, ನಿನ್ ಹೆಂಡತಿ ಹೋಯ್ತವಳಲ್ಲ. ಮುಗೀತು ಮಾದೇಶ್ವರ, ಎಲ್ಲ ಮುಗಿದೋಯ್ತು. ಅದಕ್ಕೆ ಓದ್ಲಾ? ಹಂಗಲ್ಲ ಕಣ. ರಚಿತಾರಾಮ್ ತರ ಸುಂದರವಾಗಿದ್ದ ನನ್ನ ಜೀವನ ಇವತ್ತು ಸೀತಾರಾಮ್ ತರ ಸ್ಕ್ರಾಪ್ ಆಗೋಯ್ತು ಕಣ. ಏನು ಅಂದ್ರೆ ಬಂದೆ ಮಾದೇಶ್ವರ ಬಾರ ಇಲ್ಲಿ. ಬಿಸಿ ಇಲ್ದೇ ಇರೋ ಊಟ, ಖುಷಿ ಇಲ್ದೇ ಇರೋ ಜೀವನ ಯಾವ ಅನ್ಕೋಬೇಕು ನೋಡು. ಈ ಗಂಡು ಮಕ್ಕಳದು ಒಂಥರ ಫಿಶ್ ಟ್ಯಾಂಕ್ ಅಲ್ಲಿರೋ ಮೀನ್ ಇದ್ದಂಗೆ, ಒಳಗಡೆ ಅವ್ರು ಎಷ್ಟೇ ಹತ್ರ ಯಾರಿಗೂ ಕಾಣಿಸಲ್ಲ. ಇಲ್ಲಿ ನೋಡು ಮಾದೇಶ್ವರ. ಏನ್ ಇವನ ಅಪ್ಪಾಜಿ ಮಿದ್ಲಿಗೆ ಕೈ ಹಾಕ್ತವನಲ್ಲ ಇವನ ಅಪ್ಪಾಜಿ. ಒಳಗಡೆ ಆರೋಯ್ತೈತೆ. ಅಪ್ಪಾಜಿ, ಈ ರಾಜಕಾರಣಿಗಳಿಗೆ ಲಂಚದ ಚಿಂತೆ ಅಂದ್ರೆ ನಮ್ಮ ಮಾದೇಶ್ವರನ್ಗೆ ಯಾವಾಗ್ಲೂ ಮಂಚದ ಚಿಂತೆ. ಏನ್ ಮಾಡ್ಲಿ?
ಮಾದೇಶ್ವರ ಏನೋ ನಂದೇನೋ ಇರ್ಲಿ ಇದೇನೋ ಅದು ಒಳಗಡೆ ದೇವ್ರ ಪೂಜೆ ಮಾಡ್ತಿದ್ದೆ. ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹೋಗೋ. ಲೇ ಪಕ್ಕದವನ ಬಾಯಲ್ಲಿ ಅಲ್ಲಿಲ್ಲ ಅಂತ ಗೊತ್ತಿದ್ರು ಚಕ್ಲಿ ಕೊಡ್ಬೇಳೆನ ಸೌಂಡ್ ಮಾಡ್ಕೊಂಡ್ ತಿಂತವ್ರಲ್ಲ. ಇದೇನೋ ನಿನ್ಗೆ ಈ ಪ್ರಕೃತಿ ಕಲ್ಸ್ಕೊಟ್ಟಿರೋ ಸಂಸ್ಕಾರ. ಇನ್ನು ಹೊಸಿ ಹೇಳಿ ಇವನಪ್ಪಾಜಿ. ಅವಳು ಮೊನ್ನೆ ಮದುವೆ ಆಗಿ ಬಂದಳು ಕಣೋ. ನನ್ಗೇನು ಅವಳು ತಪ್ಪಿಲ್ಲ ಅನ್ಸುತ್ತೆ ಕಣೋ. ಅಪ್ಪಾಜಿ ಮೊನ್ನೆ ಬಂದಿರೋ ಕೊರೋನಾನೇ ಅಲ್ವಾ ಅಪ್ಪಾಜಿ ನಮ್ಮ 4 ತಿಂಗಳ ಮನೇಲಿ ಕೂರ್ಸಿತ್ತು. ಏನೋ ಫಾರಿನರ್ ಲೋಕಲ್ ನಮ್ಮಿಬ್ರು ಬಣ್ಣ ಬೇರೆ ಆಗಿದೆ, ಆದ್ರೆ ಬಂದ ಬಿಗಿಯಾಗಿದೆ. ನಮ್ಮಿಬ್ರಲ್ಲಿ ಏನು ಹೊಂದಾಣಿಕೆ ಗೊತ್ತಾ? ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ವಿ, ಒಂದೇ ಸಲ ಎಜುಕೇಶನ್ ಮುಗಿಸ್ಬಿಟ್ವಿ, ಒಂದೇ ಸಾರಿ ಕೆಲ್ಸಕ್ಕೆ ಸೇರಿದ್ವಿ, ಒಂದೇ ಹುಡುಗಿನ ಮದ್ವೆ ಆಗ್ಬೇಕು ಅನ್ಕೊಂಡ್ವಿ, ಆದ್ರೆ ಬೇರೆ ಬೇರೆ ಆಗ್ಬಿಟ್ವಿ. ಒಂದೇ ಏರಿಯಾದಲ್ಲಿ ಮನೆ ಕಟ್ಟಿಸ್ಕೊಂಡ್ವಿ, ಒಂದೇ ಸಲಕ್ಕಿಬ್ರಿಗೂ ಮಕ್ಕಳಾಗ್ಬಿಡ್ತಾವ. ಇವಾಗ ಆ ಮಕ್ಕಳನ್ನ ಒಂದೇ ಸ್ಕೂಲಿಗೆ ಸೇರಿಸ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ವಿ. ತಗ ನನ್ನ ಮಗನ ಜೊತೆಗೆ ನಿನ್ನ ಮಗನಿಗೂ ಸೇರಿಸಿ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ಬೇಕು ಅಂತ ಅಪ್ಲಿಕೇಶನ್ ತಂದಿದ್ದೀನಿ. ಯಾವ ಮಾಧ್ಯಮಕ್ಕೆ? ಇಂಗ್ಲಿಷ್ ಮೀಡಿಯಂ ಕಣ. ಕನ್ನಡ ಮೀಡಿಯಂ ಸೇರಿಸ್ತಾರ, ಅದು ಈ ಕಾಲದಲ್ಲಿ. ನಾನು ಓದಿಸ್ತೇನೆ ಕಣೋ, ಈ ಕನ್ನಡದ ಕಂದ, ಕನ್ನಡದ ಕಣ್ಮಣಿ. ನನ್ನ ಮಗನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸ್ತೀನಿ. ನಿನ್ನ ಕರ್ಮ ಏನಾದ್ರೂ ಮಾಡ್ಕೊಳಪ್ಪ. ನನ್ನ 2 ಎಕರೆ ಗದ್ದೆ ಮಾರಾದ್ರೂ ಪರವಾಗಿಲ್ಲ, ನಾನು ನನ್ನ ಮಗನ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತೀನಿ. ನೋಡೋ ಫಾರಿನರ್, ತಾಯಿ ಹಾಲು ಕುಡಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಇಲ್ಲ ಇಲ್ಲ, ನಾ ಆಲ್ಕೋಹಾಲೇ ಕುಡಿಯೋದು ಜೀವನದಲ್ಲಿ ಕಿಕ್ ಕೊಡುತ್ತೆ ಅಂದ್ರೆ ನಾವೇನೋ ಮಾಡಕ್ಕಾಗಲ್ಲ. ಏನಾದ್ರೂ ಮಾಡ್ಕೊಂಡು ಹಾಳಾಗೋಗು. ನೋಡೇ ಬಿಡೋಣ, ಇಂಗ್ಲಿಷ್ ಮೀಡಿಯಂನಲ್ಲಿ ಓದೋ ನನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ, ಕನ್ನಡ ಮೀಡಿಯಂ ಓದೋ ನಿನ್ನ ಮಗ ದೊಡ್ಡ ಮನುಷ್ಯ ಆಗ್ತಾನ. ನೋಡೇ ಬಿಡೋಣ. ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್.